ಹೆಣ್ಮಕ್ಳು ಮುದ್ದೆ ಮಾಡೋಕ್ಕೂ ಬರುತ್ತೆ, ಅದೇ ಕೈಯಲ್ಲಿ ತಟ್ಲಿಕ್ಕೂ ಬರುತ್ತೆ. ತಟ್ಟೋದಕ್ಕೂ ನಾವೇನ್ ಬೆದರೋದಿಲ್ಲ. ಅಪ್ಪ ರಾಜಕಾರಣಿ, ಮಗ ರಾಜಕಾರಣಿ, ಮೊಮ್ಮಗ ರಾಜಕಾರಣಿ, ಮಗಳು ರಾಜಕಾರಣಿ, ಇವ್ರಿಗೆ ಮಾತ್ರ ವಂಶ ಪರಂಪರವಾಗಿ ರಾಜಕಾರಣ ಬೇಕು. ಆದ್ರೆ ರೈತನಿಗೆ ಮಾತ್ರ ಅದೇ ವಂಶ ಪರಂಪರವಾಗಿ ಬರ್ತಿರೋ ಜಮೀನುಗಳು ಮಾತ್ರ ಬೇಡವಾ? ಗ್ಯಾಸ್ ಇಲ್ಲ ಅಂತ ಜನರು ಬಾಯ್ ಪಡ್ಕೊಳ್ತಾ ಇದಾರೆ. ಇದೇ ರೀತಿ ನಾಳೆ ದಿನ ಆಹಾರ ಧಾನ್ಯಗಳಿಲ್ದ ಹೋದಾಗ ಇದಕ್ಕೆ ಪರ್ಯಾಯ ಏನಿದೆ? ಗ್ಯಾಸ್ ಇಲ್ಲ ಅಂದ್ರೆ ಪರ್ಯಾಯ ಇದೆ, ಕರೆಂಟ್ ಇದೆ, ಸೌದೆ ಇದೆ. ಅದೇ ಆಹಾರ ಇಲ್ಲ ಅಂದ್ರೆ ಪರ್ಯಾಯ ಏನಿದೆ? ಎಲ್ಲಿಂದ ತಂದ್ಕೊಡ್ತೀರಾ? ಅಂದ್ರೆ ಬಡವರು ಎಲ್ಲರೂ ಸತ್ತೋಗ್ಬೇಕು, ಶ್ರೀಮಂತರು ಮಾತ್ರ ಈ ದೇಶದಲ್ಲಿ ಉಳಿಬೇಕು ಅನ್ನೋದು ಮಾತ್ರನಾ ಇಲ್ಲಿ ನ್ಯಾಯ? ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ನಾವು ಕೇಳ್ತಾ ಇರೋದು. ನಮ್ಗೆ ಏನು ನೀವು ಕೊಡ್ಬೇಡಿ, ನಾವ್ ಏನ್ ಮಾಡ್ಕೊಳ್ತಾ ಇದೀವಿ ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ. ಬಂಧುಗಳೇ, ನಾವು ಈಗಾಗಲೇ ಒಂದಷ್ಟು ಜಮೀನುಗಳಿಗೆ ಭೇಟಿ ಕೊಟ್ಟಿದ್ವಿ. ಬಂಜರು ಭೂಮಿ ಅಂತ ವಾದ ಮಾಡ್ತಾ ಇದ್ರಲ್ಲ, ರಿಯಾಲಿಟಿ ಚೆಕ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದೇವೆ. ಈಗ ನಾನು ಮತ್ತೊಂದು ಪ್ರದೇಶಕ್ಕೆ ಬಂದಿದ್ದೇನೆ. ಇದೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಇದನ್ನೆಲ್ಲ ನೋಡಿದಾಗ ಮಾತ್ರ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಜೊತೆಗೆ ಸಂಬಂಧಪಟ್ಟವರು ನೋಡ್ಲೇಬೇಕಾಗಿರುವಂತ ವಿಡಿಯೋ. ಈಗ ನಾವು ಬರಬೇಕಾಗಿಲ್ಲ, ಅವ್ರು ಬಂದು ಈ ರೀತಿಯಾಗಿ ಗ್ರೌಂಡ್ ರಿಯಾಲಿಟಿಯನ್ನು ಅರ್ಥಕೊಳ್ಬೇಕು. ನೋಡಿ, ಇಲ್ಲಿ ರೈತರೊಬ್ರು ಎಷ್ಟು ಚೆನ್ನಾಗಿ ಇಲ್ಲಿ ಮಾಡಿದ್ದಾರೆ ಅಂದ್ರೆ, ಸೇವಂತಿಗೆ ಹೂವು ಹಾಗೆ ಬೇರೆ ಬೇರೆ ಹೂಗಳೆಲ್ಲವನ್ನು ಕೂಡ ಬೆಳೀತಾ ಇದ್ದಾರೆ. ಈ ಬಂಜರು ಭೂಮಿಲಿ ಇಷ್ಟು ಚೆನ್ನಾಗಿ ಬರೋದಿಕ್ಕೆ ಸಾಧ್ಯನೇನ್ರಿ? ಹಾಗೆ ನೀವೆಲ್ಲ ಒಂದ್ಸತಿ ಈ ಮಣ್ಣು ನೋಡಿ, ಈ ಮಣ್ಣಿನ ಫಲವತ್ತತೆ ನೋಡಿ. ಇದನ್ನ ಯಾರಾದ್ರೂ ಕೃಷಿಗೆ ಯೋಗ್ಯವಲ್ಲದ ಭೂಮಿ ಅಥವಾ ಬಂಜರು ಭೂಮಿ ಅಂತ ಹೇಳೋದಿಕ್ಕೆ ಸಾಧ್ಯವಾ? ಏನು ಕಣ್ಣಿದೆಯಾ ಅವ್ರಿಗೆ? ಏನಿದೆ ಒಂದು ಕೂಡ ಅರ್ಥ ಆಗ್ತಿಲ್ಲ. ಇದು ಕ್ಲಿಯರ್ ಆಗಿ ಗೊತ್ತಾಗೋದಂದ್ರೆ, ಅವ್ರು ಏನೋ ಒಂದು ಅಂದ್ಕೊಂಡಿದ್ದಾರೆ, ಭೂಮಿ ಕಿತ್ಕೊಳ್ಬೇಕು, ಅದಕ್ಕೆ ಏನೋ ಒಂದು ವಾದ ಮಂಡಿಸ್ತಾ ಇದ್ದಾರೆ, ಆ ಮೂಲಕ ಭೂಮಿಯನ್ನು ಕಿತ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ನಾನು ಇದನ್ನ ಜಮೀನ ಮಾಲೀಕರನ್ನ ನಾನು ಮಾತಾಡಿಸ್ತೀನಿ. ಸರ್ಕಾರ ಹೇಳ್ತಿದೆಯಲ್ಲ, ಪರಿಹಾರ ಕೊಡ್ತೀವಿ ನಾವು ನಿಮಗೆ ಅಂತ ಹೇಳಿ ದರ್ಪದಿಂದ ಸರ್ಕಾರ ಹೇಳ್ತಿದೆಯಲ್ಲ, ಅದ್ರಲ್ಲಿ ರೈತರು ಎದೆ ತಟ್ಕೊಂಡು ಹೇಳ್ತಾ ಇದ್ರೆ, ನೀವು ಪರಿಹಾರ ಕೊಡೋದಲ್ಲ, ನಿಮಗೆ ಕೊಡುವಂತ ಕೆಪಾಸಿಟಿ ನಮಗಿದೆ, ನಮ್ಮ ಜಮೀನು ನೀವು ಕಿತ್ಕೊಳ್ಬೇಡಿ ಅಂತ ಹೇಳಿ ಮಾಲೀಕರನ್ನ ಮಾತನಾಡ್ಸೋಣ. ಸರ್, ಸರ್ಕಾರ ಹೇಳ್ತಾ ಇತ್ತು ಬಂಜರು ಭೂಮಿ ಕೃಷಿಗೆ ಯೋಗ್ಯವಲ್ಲದಂತ ಭೂಮಿ ಅಂತ. ನಾನು ಎಲ್ಲ ಕಡೆ ನೋಡ್ಕೊಂಡು ಬರ್ತಾ ಇದ್ದೆ. ಇಲ್ಲಿ ನೋಡಿದ್ರೆ ನೀವು ಬಂಜರು ಭೂಮಿಲಿ ಎಷ್ಟು ಚೆನ್ನಾಗಿ ಬೆಳೆ ಬೆಳೆದಿದ್ದೀರಿ. ನನ್ನ ಪ್ರಕಾರ ಏನೋ ಮ್ಯಾಜಿಕ್ ಮಾಡಿದಿರಿ ಅನ್ಸುತ್ತೆ. ಸರ್, ಅವ್ರಿಗೆ ಕಂಡಿರಬೇಕು ಫಸ್ಟ್. ಸರ್ಕಾರದವರಿಗೆ ಯಾವ ಅಧಿಕಾರಿಗಳಿದ್ದಾರೆ, ಏನು KDB ಅನ್ನೋ ಒಂದು ದಳ್ಳಾಳಿ ಸಂಸ್ಥೆನ ನಮ್ಮ ಮೇಲೆ, ರೈತರ ಮೇಲೆ ಚೂ ಬಿಟ್ಟು, ಇಂಥ ಫಲವತ್ತಾದ ಭೂಮಿಯಲ್ಲಿ ಏಷ್ಯಾದಲ್ಲೇ ಆನೇಕಲ್ ತಾಲೂಕಿನಲ್ಲಿ ಅತಿ ಹೆಚ್ಚು ಫಲವತ್ತಾದ ಭೂಮಿ ಹೊಂದಿರುವ ತಾಲೂಕು ನಮ್ಮ ಆನೇಕಲ್ ತಾಲೂಕು. ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಸುಮಾರು ಭೂಮಿನ ಸರ್ಕಾರದವರು ವಶಪಡಿಸಿಕೊಂಡು 20,000 ಎಕರೆನ ಡೆವಲಪ್ ಮಾಡಿ KHB ಸೂರ್ಯ ಸಿಟಿ ಫೇಸ್ 1, 2, 3, 4 ಅಂತ, ಇಂಡಸ್ಟ್ರಿಯಲ್ 1, 2, 3, 4, 5, 6, 6 ಫೇಸ್ನ ತಗೊಂಡು ಸುಮಾರು 20-25,000 ಎಕರೆ ಜಮೀನನ್ನ ನುಂಗಿ ನೀರು ಕುಡಿದಿದ್ದಾರೆ. ಈಗ ನಮ್ಮ ಭಾಗದಲ್ಲಿ ಉಳಿದಿರೋದು ಫಲವತ್ತಾದ ಭೂಮಿ 2,500 ಎಕರೆ ಫಲವತ್ತಾದ ಭೂಮಿ ಮೇಲೆ KDB ಅನ್ನ ಕಳ್ಳಕಾಕರ ಸಂಸ್ಥೆ ನಮ್ಮ ಫಲವತ್ತಾದ ಭೂಮಿ ಮೇಲೆ ಕಣ್ಣಾಕಿದೆ. ಈ ಭೂಮಿಯಲ್ಲಿ ಬೆಳೆದಿರ್ತಕ್ಕಂಥ ಆರ್ಟಿಕಲ್ಚರ್ ಕ್ರಾಪ್ ಆಗಲಿ, ಹೈನುಗಾರಿಕೆ ಆಗಲಿ, ರೇಷ್ಮೆ ಆಗಲಿ, ಬೆಂಗಳೂರಿನ 60%, ಭಾಗಶಃ 60% ತರಕಾರಿ ನಮ್ಮ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿಯಿಂದ ಕಳಿಸ್ಕೊಡ್ತಾ ಇದೀವಿ ನಾವು. ಏನು ಫ್ಲವರ್ಸ್ ಇದೆ ಇಲ್ಲಿಂದ, ಈಗ ಸ್ವಲ್ಪ ಹೊತ್ತಿಗೆ ಬರ್ತಾರೆ, ಒಂದು ಟೆಂಪೋ ಗಾಡಿ ಬರುತ್ತೆ ನಿಮಗೆ ಅಲ್ಲಿ ಹಾರ್ವೆಸ್ಟ್ ಮಾಡೋದಕ್ಕೆ. ಅವರು ಇದನ್ನ ಹೈದ್ರಾಬಾದ್ಗೆ ನಾವು ಇಲ್ಲಿಂದ ಇಂಪೋರ್ಟ್ ಮಾಡ್ತೀವಿ. ಅಲ್ಲಿ ಮಾಡಿ ಅಲ್ಲಿ ನಮ್ಮ ಫಲವತ್ತಾದ ಭೂಮಿಯಲ್ಲಿ ಬೆಳೆದಿರುವಂತಹ ಹೂವನ್ನ ಅವರು ಒಳ್ಳೆ ಕ್ವಾಲಿಟಿ ಹೂವು ಅಂತ ಹೇಳ್ಬಿಟ್ಟು ಸಂಸ್ಕರಣೆ ಮಾಡಿ ಡಬಲ್ ರೇಟಿಗೆ ಮಾರ್ತಾರೆ. ಇಂಥ ಫಲವತ್ತಾದ ಭೂಮಿ ಮೇಲೆ ಕಾಂಕ್ರೀಟೀಕರಣ ಮಾಡಿ ಯಾವ ಸೊಗಸಿಗೋಸ್ಕರ, ಅವರ ವಂಶ ಉದ್ಧಾರ ಆಗೋದಕ್ಕೋಸ್ಕರ MB ಪಾಟೀಲ್ ಸಾಹೇಬರು ಹೇಳ್ತಾರೆ, ಮತ್ತೆ ಸಿದ್ದರಾಮಯ್ಯ ಹೇಳ್ತಾರೆ, ನಾವು ರೈತರ ಮಕ್ಕಳು ಅಂತ ಹೇಳೋದಕ್ಕೆ ತುಂಬಾ ಚೆಂದಾಗಿರುತ್ತೆ. ಆದ್ರೆ ಈ ಸುಡು ಬಿಸಿಲಿನಲ್ಲಿ ಇಂಥ ಫಲವತ್ತಾದ ಭೂಮಿಯಲ್ಲಿ ಇಂಥ ಬಂಗಾರದಂತ ಬೆಳೆಯುವಂಥ ಭೂಮಿನ ಸರ್ಕಾರದ ಒಂದು KDB ದಬ್ಬಾಳಿಕೆ ಸಂಸ್ಥೆ ಮುಖಾಂತರ ಈ ರೀತಿ ತಗೊಂತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ನೀವು ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀರಾ, ನಿಮಗೂ ಧನ್ಯವಾದಗಳು. ಇಂಥ ಫಲವತ್ತಾದ ಭೂಮಿನ ಕಾಂಕ್ರೀಟೀಕರಣ ಕೊಟ್ಟು ನಾವೇನ್ ಮಾಡ್ಬೇಕಾಗುತ್ತೆ ಹೇಳಿ? ನಾವು ಎಲ್ಲಿ ಹೋಗ್ಬೇಕಾಗುತ್ತೆ? ಇದೊಂದು ಸರ್ಕಾರ ಹೇಳ್ತಾ ಇದೆ, ಪರಿಹಾರ ಕೊಡ್ತೀವಿ ನಾವು ನಿಮ್ಗೆ ಅಂತ ಹೇಳಿ. ಈಗ ಹೆಂಗಿದೆ ಸರ್ ನಿಮ್ಮ ವಹಿವಾಟೆಲ್ಲ, ಹೆಂಗ್ ನಡೆಯುತ್ತೆ, ಏನ್ ಕತೆ? ನೋಡ್ತಾ ಇರಬೇಕು. ಈಗ ಈ ನಮ್ಮ ತೋಟದಲ್ಲಿ ಇವತ್ತಿಗೆ ಈ ಪ್ರೆಸೆಂಟ್ಗೆ 25 ಜನ ಕೂಲಿ ಕಾರ್ಮಿಕರು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾವು ಕೆಲಸ ಮಾಡ್ತಾ ಇದೀವಿ. ಅವ್ರ ಫ್ಯಾಮಿಲಿಗಳು ನಮ್ಮ ಮೇಲೆ ನಂಬಿದಾವೆ. ನಮಗೆ ಅವ್ರು ಕೊಡೋ ಯಾವುದೇ ದುಡ್ಡು ಬೇಕಾಗಿಲ್ಲ. ನಾವು ಪಾಲಿ ಹೌಸ್ ಅಲ್ಲಿ ಒಂದು ಒಳ್ಳೆ ಬೆಳೆ ಬೆಳೆದಿದ್ದೀವಿ ಅಂತ ಹೇಳಿದ್ರೆ, ಒಂದು ಬೆಳೆಗೆ 3 ತಿಂಗಳ ಬೆಳೆಗೆ ಸುಮಾರು 15ರಿಂದ 18 ಲಕ್ಷ ರೂಪಾಯಿ ನಾವು ಈ ಪಾಲಿ ಹೌಸ್ ಅಲ್ಲಿ ದುಡಿದೀವಿ. ಒಂದು ವರ್ಷಕ್ಕೆ ನಮ್ಮ ಖರ್ಚೆಲ್ಲ ಬಿಟ್ಟು ನಾವು 25ರಿಂದ 30 ಲಕ್ಷ ರೂಪಾಯಿ ಸೇವಿಂಗ್ ಮಾಡ್ತೀವಿ ನಮ್ಮ ಪಾಲಿ ಹೌಸ್ ಅಲ್ಲಿ ಬೆಳೆದಿರೋ ಬೆಳೆಗಳಲ್ಲಿ. ಅಂತ ಅದ್ಭುತ ಬೆಳೆ ಬೆಳೆದಾಗ ನಮ್ಮ ಭೂಮಿನ ಕಳ್ಕೊಂಡು, ನಮ್ಮ ಭೂಮಿ ಮೇಲೆ ಕಾಂಕ್ರೀಟೀಕರಣ ಮಾಡಿದ್ದಾದ್ಮೇಲೆ ನಾವು ಹೋಗಿ ಅವರ ಹತ್ರ ಗುಲಾಮಗಿರಿ ಕೆಲಸ ಮಾಡೋದಕ್ಕೆ, ಟಾಯ್ಲೆಟ್ ತೊಳೆಯೋದಕ್ಕೆ ಮತ್ತೆ ವಾಚ್ಮ್ಯಾನ್ ಕೆಲಸಕ್ಕೆ ನಾವು ರೆಡಿ ಇಲ್ಲ ಸರ್. ನಮ್ಮ ಭೂಮಿ ಇದೆ, ನಮ್ಮ ಭೂಮಿ ತಾಯಿ ನಂಬಿದ್ದೀವಿ, ಪರಂಪರೆಗಳಿಂದ ಕೃಷಿ ಮಾಡ್ತಾ ಬಂದಿದ್ದೀವಿ, ವ್ಯವಸಾಯ ಕುಟುಂಬ ನಮ್ದು. ನಾವು ಈ ಭೂಮಿಯಲ್ಲಿ ಬೆಳೆದಿದ್ದೀವಿ, ನಮ್ಮ ಭೂಮಿಯಲ್ಲಿ ಬೆಳೆದು ನಾವು ಮತ್ತಷ್ಟು ಜಮೀನನ್ನು ಸಂಪಾದನೆ ಮಾಡಿದ್ದೀವಿ. ನಮಗೆ ನಮ್ಮ ಭೂಮಿ ಬಿಟ್ಟರೆ ಸಾಕು, ಅವ್ರು ಯಾವ ಉದ್ಯೋಗ ಕೊಡೋದು ಬೇಕಾಗಿಲ್ಲ, ಟಾಯ್ಲೆಟ್ ತೊಳೆಯೋ ಕೆಲಸನೂ ಬೇಕಾಗಿಲ್ಲ ನಮಗೆ. ಓಕೆ ಬಂಧುಗಳು, ಇಲ್ಲಿ ನೋಡ್ತಿದ್ರಲ್ಲ, ಇಲ್ಲಿ ಕೃಷಿ ಕಾರ್ಮಿಕರು ಸಾಕಷ್ಟು ಮಂದಿ ಇದ್ದಾರೆ. ಈಗ ಸರ್ಕಾರ ಏನಾದ್ರು ಈ ಜಮೀನನ್ನ ಕಿತ್ಕೊಳ್ತೀವಿ ಅಂತ ಹೊರಟು ಅಂತಾದ್ರೆ, ಇವರೆಲ್ಲರ ಕೆಲಸವನ್ನ ಕಿತ್ಕೊಂಡ ಹಾಗೆ ಇವರೆಲ್ಲರ ಹೊಟ್ಟೆಗೆ ಹೊಡೆದ ರೀತಿಯೆಲ್ಲ ಆಗ್ಬಿಡುತ್ತೆ ಸರ್ಕಾರ.
ಸರ್ಕಾರ ಅದನ್ನ ಗಮನಿಸಬೇಕಾಗತ್ತೆ. ಹಾಗೆ ಇನ್ನೊಂದು ವಿಚಾರ ನಾನು ಪ್ರಸ್ತಾಪ ಮಾಡ್ಬೇಕಂದ್ರೆ, ಈ ಭೂಮಿ ಜೊತೆಗೆ ಎಷ್ಟು ಭಾವನಾತ್ಮಕ ಕನೆಕ್ಟ್ ಆಗಿದ್ದಾರೆ ಅಂದ್ರೆ, ಒಂದು ಹುಟ್ಟಿದ್ದಿಲ್ಲಿ, ಬೆಳೆದಿದ್ದಿಲ್ಲಿ, ಬದುಕನ್ನ ಕಟ್ಕೊಂಡಿದ್ದಿಲ್ಲಿ, ಎಲ್ಲವೂ ಕೂಡ ಇಲ್ಲಿ. ಜೊತೆಗೆ ಇಲ್ಲಿ ಎಷ್ಟೋ ಮನೆಯಲ್ಲಿ ಅವರ ಪೂರ್ವಜರ ಸಮಾಧಿ ಇದೆ ರೀ, ಸಮಾಧಿ ಇದೆ. ಅದರ ಜೊತೆಗೆ ಒಂದು ಭಾವನಾತ್ಮಕವಾಗಿ ಕನೆಕ್ಟ್ ಆಗಿರ್ತಾರೆ. ನೀವು ಬಂದು ಆ ಸಮಾಧಿ ಎಲ್ಲವನ್ನು ಕೂಡ ಪುಡಿಗಟ್ಟಿ ಆ ಸಮಾಧಿ ಮೇಲೆ ಕೈಗಾರಿಕೆಯನ್ನ ಮಾಡ್ತೀವಿ ಅಂದ್ರೆ ಏನು ಕತೆ? ಇದೇ ಡಿ.ಕೆ. ಶಿವಕುಮಾರ್, ಇದೇ ಸಿದ್ದರಾಮಯ್ಯನವರ ಬಳಿ ಹೋಗಿ ನಿಮ್ಮ ಪೂರ್ವಜರ ಸಮಾಧಿಯನ್ನ ನಾವು ಕೆಡುತ್ತೀವಿ ಅಂದ್ರೆ ಅವ್ರು ಸುಮ್ಮನೆ ಇರ್ತಾರ? ಸಾಧ್ಯ ಇಲ್ಲ. ಮತ್ತೆ ಜನ ಸುಮ್ಮನೆ ಇರ್ಬೇಕಂತ ಹೇಗೆ ಬಯಸ್ತೀರಿ ನೀವು? ಬರೀ ಇಷ್ಟು ಮಾತ್ರ ಅಲ್ಲ, ನಾನು ಚೂರು ಇಲ್ಲಿ ಹೊರಗಡೆ ಹೋಗ್ತೀನಿ. ನಿಮಗೆ ಹೊರಗಡೆ ಪಕ್ಕದಲ್ಲೂ ನಾನು ಒಂದೆರಡು ಹೂವಿನ ತೋಟಗಳನ್ನು ನೋಡಿದೆ, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ಇದು ಒಳಗಡೆ ಆದ್ರೆ ಇಲ್ಲಿ ನೋಡಿ, ಇಲ್ಲೂ ಬೇಕಾದಷ್ಟು ರೀತಿಯಲ್ಲಿ ಬೆಳೆಯನ್ನ ಬೆಳೆದ್ಬಿಟ್ಟಿದ್ದಾರೆ. ನೀವು ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಇದು ಕೇವಲ ಇದು ಒಂದು ಊರು ಅಂತಲ್ಲ, ಈಗ ಸರ್ಜಾಪುರ ಹೋಬಳಿಯಲ್ಲಿ ಎಲ್ಲೆಲ್ಲಿ ಭೂಸ್ವಾಧೀನ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ನಿಮಗೆ ಈ ರೀತಿಯಾಗಿ ಅತ್ಯದ್ಭುತವಾಗಿ ಕೃಷಿ ಮಾಡಿದ್ದಾರೆ. ಅತ್ಯದ್ಭುತವಾಗಿ, ಸುಮ್ಮನೆ ಏನೇನೋ ಕೃಷಿ ಮಾಡಿಲ್ಲ, ಅತ್ಯದ್ಭುತವಾಗಿ ಕೃಷಿ ಮಾಡಿದ್ದಾರೆ. ಕುರಿ ಸಾಕಾಣಿಕೆ ಮಾಡಿದ್ದಾರೆ, ಹಂದಿ ಸಾಕಾಣಿಕೆ ಮಾಡಿದ್ದಾರೆ, ಹಸುಗಳನ್ನ ಸಾಕ್ತಿದ್ದಾರೆ, ಹೈನುಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಇಲ್ಲಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ. ಒಳಗಡೆ ಹೋಗೋಣ, ಒಂದು ರೌಂಡ್ ಒಳಗಡೆ ನಾವು ಹೋಗಿ ಬರೋಣ. ನಾನು ಯಾಕೆ ಇದನ್ನೆಲ್ಲ ನಿಮಗೆ ಒತ್ತಿ ತೋರಿಸ್ತಾ ಇದ್ದೀನಿ ಅಥವಾ ಪ್ರತಿಯೊಂದು ಕಡೆಗೂ ಹೋಗ್ತಾ ಇದ್ದೀನಿ ಅಂದ್ರೆ ಅರ್ಥ ಆಗಬೇಕು. ಇಲ್ಲಿ ಬಂದಾಗ ಮಾತ್ರ ನಮಗೆ ಗ್ರೌಂಡ್ ರಿಯಾಲಿಟಿ ಎಲ್ಲವೂ ಕೂಡ ಅರ್ಥ ಆಗುತ್ತೆ. ದೂರದಲ್ಲೆಲ್ಲ ಕುತ್ಕೊಂಡು ನಾವು ಮಾತಾಡ್ತಾ ಇದ್ರೆ ಈ ಗ್ರೌಂಡ್ ರಿಯಾಲಿಟಿ ನಮ್ಗೆ ಅರ್ಥ ಆಗೋದಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಇಲ್ಲೊಂದು ಅತ್ಯದ್ಭುತವಾದಂಥ ತೋಟ ಇದೆ. ಬೆಂಗಳೂರಿಗೆ ಹೋಗೋ ಹೂವು, ಬೆಂಗಳೂರು ಮಾತ್ರ ಅಲ್ಲ, ಸೀದಾ ತಮಿಳ್ನಾಡು ಬಾರ್ಡ್ರ್ವರೆಗೂ ಕೂಡ ಈ ಹೂ ಹೋಗುತ್ತೆ, ಅಥವಾ ಇಲ್ಲಿ ಬೆಳೆಯುವಂಥ ಹಣ್ಣು ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಹೂವೆಲ್ಲ ಬೆಳೀತಾ ಇದ್ದಾರೆ ಅಂತೇಳಿ. ಎಲ್ಲ ಕಟಾವ್ ಆಗಿದೆ ಇದರಲ್ಲಿ. ನೋಡಿ ಇಲ್ಲಿ ಗಮನಿಸ್ತಿಲ್ಲ, ಎಲ್ಲ ಕಟಾವ್ ಆಗಿದೆ. ನೋಡಿ, ಎಲ್ಲಿ ಸ್ವಲ್ಪ ಕಟಾವ್ ಆಗ್ಲಿಕ್ಕೆ ಬಾಕಿ ಇದೆ. ನೋಡಿ, ರೈತರಿಗೆ ಇವರು ಪರಿಹಾರ ಕೊಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿ ರೈತರು ಹೇಳ್ತಿದ್ರೆ, ನಿಮ್ಮ ಪರಿಹಾರ ಯಾರಿಗ್ರಿ ಬೇಕು? ನಿಮ್ಮ ಭಿಕ್ಷೆ? ನಾವು ನಿಮ್ಗೆ ಪರಿಹಾರ ಕೊಡೋ ಲೆವೆಲಿ ನಾವು ಬೆಳೆದು ನಿಂತಿದ್ದೀವಿ ಅಂತ ಹೇಳಿ. ಎಷ್ಟು ಅತ್ಯದ್ಭುತವಾಗಿ ಬೆಳೆದಿದ್ದಾರೆ ನೋಡಿ ಇಲ್ಲಿ. ಇದು ಬರಡು ಭೂಮಿಯಲ್ಲಿ ಇಷ್ಟು ಚೆನ್ನಾಗೆಲ್ಲ ಹೂ ಬರೋದಿಕ್ಕೆ ಸಾಧ್ಯವಾ? ಇದು ಬರಡು ಭೂಮಿ ಅಂತ ಸರ್ಕಾರದ ವಾದ. ಅದು ಬೇಸಿಗೆಯಲ್ಲಿ, ಬಿರು ಬೇಸಿಗೆಯಲ್ಲಿ ಈ ಥರ ನಮಗೆ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಬೇಸಿಗೆಯಲ್ಲಿ ಇಷ್ಟು ಅತ್ಯದ್ಭುತವಾಗಿ ಹೂ ಬರ್ತಾ ಇದೆ. ಸರ್ಕಾರ ಏನು ವಾದ ಮಾಡ್ತಾ ಇದೆ? ಇದು ಬಂಜರು ಭೂಮಿ, ಇಲ್ಲಿ ಏನು ಬೆಳೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ. ಓಕೆ ಬಂಧುಗಳೇ, ನಾನು ಇನ್ನೊಂದೆರಡು ಕಡೆಗೆ ಹೋಗ್ತೀನಿ, ಇನ್ನೊಂದೆರಡು ಕಡೆಯ ಉದಾಹರಣೆಯನ್ನು ಕೂಡ ಗಮನಿಸೋಣ ಬನ್ನಿ. ಹಾಗೆ ಮೇಡಮ್, ಅದೇ ಪ್ರಶ್ನೆ ನಾನು ಇಲ್ಲಿ ಬರುವಂಥ ಪ್ರತಿ ರೈತರಿಗೆ ಅದನ್ನೇ ಕೇಳೋದು. ಈ ಭೂಮಿನ ನಾವೀಗ ಒಂದು ರೀತಿಲಿ ರಿಯಾಲಿಟಿ ಚೆಕ್ ರೀತಿಲಿ ಮಾಡ್ತಾ ಇದೀವಿ, ಇದು ಕೃಷಿಗೆ ಯೋಗ್ಯನಾ ಅಲ್ವಾ ಅನ್ನೋ ರೀತಿಲಿ. ಸರ್ಕಾರ ಹೇಳ್ತಾ ಇದೆ ಇಂಥ ಭೂಮಿಗೆ ಕೃಷಿಗೆ ಯೋಗ್ಯವಲ್ಲದ ಭೂಮಿ ಅಂತ. ಅವ್ರಿಗೆ ಹೇಳೋದಕ್ಕೆ ಏನು ದುಡ್ಡೇನು ಕೊಡ್ಬೇಕಾಗಿಲ್ಲ ಸರ್. ನಾವು ಹೇಳ್ತೀವಿ ಅವ್ರ ಅಧಿಕಾರದಲ್ಲಿ ಇರೋದಕ್ಕೆ ನಾಲಾಯಕ್ ಅಂತ. ಬಟ್ ಏನು ಅವ್ರೇನ್ ರಾಜಕೀಯ ಬಿಟ್ಟು ಬರ್ತಾ ಇಲ್ಲ. ಈಗ ನೀವು ನೋಡ್ತಾ ಇದ್ದೀರಾ, ಈ ಬೆಲೆ ಈ ಭೂಮಿಯಲ್ಲಿ ನೀವು ಏನೇ ಹಾಕ್ಲಿ ಬಂಗಾರದಂತ ಬೆಳೆಗಳಾಗ್ತಾ ಇದೆ, ಆಯ್ತಾ? ನಮ್ಮ ಮನೆಗಳಲ್ಲಿ 5 ವರ್ಷದ ಮಗುವಿಂದ ಸಾಯೋ ಮುದುಗುನ್ ತನಕ ನಾವು ವ್ಯವಸಾಯ ಮಾಡ್ತಾ ಇದೀವಿ. ಇವ್ರು ಏನಾದ್ರು ಮಾತಾಡಿದ್ರೆ ನಿಮ್ ಜಮೀನುಗಳು ಕೊಟ್ರೆ ನಾವು ನಿಮ್ ಮನೆಗೆ ಒಂದೊಂದು ಕೆಲಸ ಕೊಡ್ತೀನಿ ಅಂತ ಹೇಳ್ತಿದ್ರೆ, ಮನೆಗೊಂದು ಕೆಲಸ ಕೊಟ್ರೆ ನಾವ್ ಹೆಂಗ್ ಬದುಕ್ಲಿಕ್ಕೆ ಆಗುತ್ತೆ? ಈಗ ಇವ್ರ ಮನೆಗಳಲ್ಲೇ ನಾವ್ ಹೇಳ್ತೀವಿ, ಒಬ್ಬೊಬ್ಬರ ಈಗ ಅವರಪ್ಪ ರಾಜಕಾರಣಿ, ಮಗ ರಾಜಕಾರಣಿ, ಮೊಮ್ಮಗ ರಾಜಕಾರಣಿ, ಮಗಳು ರಾಜಕಾರಣಿ, ಇವ್ರಿಗೆ ಮಾತ್ರ ವಂಶ ಪರಂಪರೆಯಾಗಿ ರಾಜಕಾರಣ ಬೇಕು. ಆದ್ರೆ ರೈತನಿಗೆ ಮಾತ್ರ ಅದೇ ವಂಶ ಪರಂಪರೆಯಾಗಿ ಬರ್ತಿರೋ ಜಮೀನುಗಳು ಮಾತ್ರ ಬೇಡವಾ? ಏನಾದ್ರೂ ನಾವು ಹೋಗಿ ನಿಮ್ಮ ಹತ್ರ ನೀವು ನಮ್ಗೆ ಜಮೀನ್ ಕೊಡಿ, ಇಲ್ಲ ನಮ್ಮ ಜಮೀನುಗಳಿಗೆ ನೀವೇನಾದ್ರೂ ಮಾಡ್ಕೊಡಿ ಅಂತ ನಾವು ಹೋಗಿ ಕೇಳ್ತಾ ಇಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ನಾವು ಕೇಳ್ತಾ ಇರೋದು. ನಮ್ಗೆ ಏನು ನೀವು ಕೊಡ್ಬೇಡಿ, ನಾವೇನ್ ಮಾಡ್ಕೊಳ್ತಾ ಇದೀವಿ ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ. ಇದನ್ನೆಲ್ಲ ಸಾಲದು ಅಂತ ನಮ್ಮ ಶಾಸಕರು ಹೇಳ್ತಾರೆ. ನೀವು ಭೂಮಿಗಳನ್ನ ಕಾರ್ಖಾನೆಗಳು ಕೊಟ್ರೆ ಅವ್ರು ಕೆಲಸ ಕೊಡ್ತಾರೆ, ರೈತರು ನೀವೇನ್ ಕೊಡ್ತೀರಾ ಅಂತ. ಈಗ ನೀವೆಲ್ಲ ನೋಡ್ತಾ ಇದೀರಾ, ಗ್ಯಾಸ್ ಇಲ್ಲ ಅಂತ ಜನರು ಬಾಯ್ ಪಡ್ಕೊಳ್ತಾ ಇದಾರೆ. ಇದೇ ರೀತಿ ನಾಳೆ ದಿನ ಆಹಾರ ಧಾನ್ಯಗಳು ಇಲ್ದ ಹೋದಾಗ ಇದಕ್ಕೆ ಪರ್ಯಾಯ ಏನಿದೆ? ಗ್ಯಾಸ್ ಇಲ್ಲ ಅಂದ್ರೆ ಪರ್ಯಾಯ ಇದೆ, ಕರೆಂಟ್ ಇದೆ, ಸೌದೆ ಇದೆ. ಅದೇ ಆಹಾರ ಇಲ್ಲ ಅಂದ್ರೆ ಪರ್ಯಾಯ ಏನಿದೆ? ಎಲ್ಲಿಂದ ತಂದ್ಕೊಡ್ತೀರಾ? ಅಂದ್ರೆ ಬಡವ್ರು ಎಲ್ಲಾರು ಸತ್ತೋಗ್ಬೇಕು, ಶ್ರೀಮಂತರು ಮಾತ್ರ ಈ ದೇಶದಲ್ಲಿ ಉಳಿಬೇಕು ಅನ್ನೋದು ಮಾತ್ರನಾ ಇಲ್ಲಿ ನ್ಯಾಯ? ಅಂದ್ರೆ ಬಡವ್ರಿಗೆ ನ್ಯಾಯ ಇಲ್ವಾ? ಮಾತೆತ್ತಿದ್ರೆ ಹೇಳ್ತಾರೆ ಆನೇಕಲ್ ಭಾಗದವ್ರು ಶ್ರೀಮಂತರು ಅಂತ. ನೀವು ನೋಡಿ ಸರ್, ನಾವ್ ಈ ಬೆಳೆಗಳಲ್ಲಿ ಎತ್ತಿದ್ವಿ, ನಾವು ಕಷ್ಟ ಪಡ್ತೀವಿ, ನಾವು ಸಂಪಾದಿಸ್ತೀವಿ, ಹೌದು ನಾವು ಶ್ರೀಮಂತರು. ನಾವ್ ಎಲ್ಲಿ ಹೇಳ್ತಾ ಇದೀವಿ ನಾವು ಬಡವರು ಅಂತ? ನಮ್ಮ ಗದ್ದೆಗಳಲ್ಲಿ ನಾವು ಬೆಳೆದು ತಿಂತಾ ಇರೋದು. ಯಾರೋ ಬೇರೆಯವರ ಆಸ್ತಿಗಳಿಗೆ ನಾವು ಆಸೆ ಪಡ್ತಾ ಇಲ್ಲ. ನೀವು ಅವ್ರದ್ದು ಜಮೀನ್ ಮಾಡಿ ಇದು ಮಾಡಿ ನಾವು ವಂಶ ಪರಂಪರೆಯಾಗಿ ಅವ್ರು ಬೆಳಿಬೇಕು ಅಂತ ಇದ್ರೆ, ನಾವ್ ಇರೋ ಜಮೀನಲ್ಲಿ ಉಳಿಸ್ಕೊಂಡು ನಮ್ಮ ಭವಿಷ್ಯಗಳನ್ನ ನಾವು ಕಟ್ಕೊಳ್ತಾ ಇದೀವಿ. ನಾವ್ ಯಾವ್ದೇ ರೀತಿ ಐಷಾರಾಮಿ ಜೀವಿಗಳು ಬದುಕ್ ನಮ್ ಇಷ್ಟ ರೀ, ನಮ್ ಕಷ್ಟ ನಾವು ಬದುಕ್ತಾ ಇದೀವಿ. ಏನಾದ್ರು ಮಾತಾಡಿದ್ರೆ ಹೆಣ್ಮಕ್ಳಿಗೆ ಬಾಯಿ ಜಾಸ್ತಿ ಅಂತಾರೆ. ಯಾಕೆ ಈ ರಾಜಕಾರಣಿ ಮನೆಗಳಲ್ಲಿ ಹೆಣ್ಮಕ್ಳಿಗೆ ಬಾಯೇ ಇಲ್ವಾ? ಮಾತೆತ್ತಿದ್ರೆ ನಮ್ ಪಕ್ಷದವ್ರು ಮಾಡ್ಲಿಲ್ಲ, ಇನ್ನೊಂದ್ ಪಕ್ಷದವ್ರು ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಬೇರೆಯವ್ರ ಹೆಂಡತಿ, ಕಂಡವ್ರ ಹೆಂಡತಿಗೆ ನೀವ್ ಯಾಕ್ರಿ ಕಣ್ಣಾಗ್ತಾ ಇದೀರಾ? ಮುಚ್ಕೊಂಡು ನಿಮ್ಮ ಕೆಲಸ ನೀವು ಕರೆಕ್ಟ್ ಆಗಿ ಮಾಡ್ರಿ. ನಿಮ್ಮದ ನೀವು ಮಾಡ್ಲಿಲ್ಲ ಅಂದ್ರೆ ಕೈ ಬಿಡಿ. ಯಾಕೆ ನಿಮ್ಗೆ ತಾಕತ್ತಿಲ್ವಾ ಕೈ ಬಿಡೋದಕ್ಕೆ? ನಮಗ್ ಬೇಡ ಅಂತ ಬರದ್ ಕೊಡಿ ನೋಡೋಣ. ಅದಾಗೋದಿಲ್ಲ. ಏನಾದ್ರೂ ಶಾಸಕರು ಏನಾದ್ರೂ ಮಾತಾಡ್ದೆ ಹೇಳ್ತಾರೆ ರೈತರ ಭೂಮಿ ಬಿಟ್ಬಿಡ್ತಾರೆ ಅಂತ. ಸ್ವಾಮಿ, ನೀವು ಏನಾದ್ರೂ ಇದು
ಅಕ್ವಿಸೇಷನ್ ಅಂತ ಬಂದಾಗ ನೀವು ರೈತರ ಭೂಮಿ ಇದು ಬಿಲ್ಡರ್ ಭೂಮಿ ಅಂತ ಯಾಕೆ ಆಗ ಕಾಣಿಸ್ಲಿಲ್ವಾ? ಬೆಳೆ ಬೆಳೆಯೋನು ರೈತ ಆದ್ರೆ ಮತ್ತೆ ಬಿಲ್ಡಿಂಗ್ ಕಟ್ಟಿರೋರ್ದು ಮಾತ್ರ ತಗೊಳ್ಳಿಲ್ಲ, ಇಲ್ಲ ಇನ್ಫೋಸಿಸ್ ಪಕ್ಕದಲ್ಲೇ ಇರೋದು ಅವನು ತಗೊಳ್ಳಿಲ್ಲ. ಇದನ್ನೇ ಮಾತು ನಾವು ಶಾಸಕರನ್ನ ಹೋಗಿ ಕೇಳಲಿಕ್ಕೆ ಹೋದಾಗ ಅವ್ರು ಕೆಲಸಗಳು ಕೊಡ್ತಾರೆ, ನೀವೇನ್ ಕೊಡ್ತಾರೆ ಅಂದ್ರೆ ನಾವು ತಿನ್ನೋಕೆ ಅನ್ನ ಕೊಡ್ತಾ ಇದೀವಿ ಸ್ವಾಮಿ. ಇವತ್ತು ರೈತ ಅಂದ್ರೆ ದೇಶಕ್ಕೆ ಅನ್ನ ಹಾಕೋನು ಅವನೇ ಇಲ್ಲ ಅಂದ್ರೆ ನೀವ್ ಎಲ್ಲೋಗ್ತಾ ಇದ್ದೀರಾ? ಬೆಳಿಗ್ಗೆ ಎತ್ತಿದ್ರೆ ನೀವು ದಿನ 3 ಹೊತ್ತು ಊಟ ಮಾಡ್ತೀರಲ್ವಾ? ರೈತನ ನೆನ್ಸ್ಕೊಂಡು ಊಟ ಮಾಡ್ಬೇಕು. ಅದೇ ದೇಶದಲ್ಲಿ ರೈತ ಇಲ್ಲ ಅಂದ್ರೆ ನೀವ್ ಏನ್ ಮಾಡ್ಲಿಕ್ಕೆ ಆಗುತ್ತೆ? ಇವತ್ತು ನಮ್ಮ ಭಾಗದಲ್ಲಿ ನೀರಿನ ಇದಿದೆ, ಬರ ಇದೆ. ಯಾಕಂದ್ರೆ ಇರೋ ಬರ ನೀರೆಲ್ಲ ಇದು ಮಾಡಿಟ್ಟಿದ್ದಾರೆ, ಕೊಳಚೆ ಮಾಡಿ. ಇವರು ಕಟ್ಟೋ ಬಿಲ್ಡಿಂಗ್ಗಳೆಲ್ಲ ಎಲ್ಲಿ ಬರುತ್ತೆ ಗೊತ್ತಾ? ನಮ್ಮ ಕೆರೆಗಳು ಬರುತ್ತೆ, ನಾವು ಆ ನೀರನ್ನ ಕುಡಿತಾ ಇರೋದು. ಅದು ಸಾಲದಂತೆ ಈಗ ನಮ್ಮ ಗದ್ದೆಗಳಲ್ಲಿ ಅಷ್ಟು ನಾವು ಕೆಲಸ ಮಾಡೋಗೋ ಅಷ್ಟು ನಮ್ಗೆ ಆ ನೀರು ಸೋರ್ಸಸ್ ಇದೆ. ಅದರಿಂದ ನಮ್ಗೆ ಚರ್ಮ ಕಾಯಿಲೆಗಳು ಎಲ್ಲ ಬರ್ತಾ ಇದೆ. ನಾವ್ ಯಾವತ್ತೂ ನಮ್ಗೆ ಇದನ್ ಮಾಡಿ ಅಂತ ಹೋಗ್ತಾ ಇಲ್ಲ. ನಮ್ಮ ಭೂಮಿಗಳನ್ನ ಬಿಡಿ, ನಮ್ಮ ಪಾಡಿಗೆ ನಾವು ಬದುಕೋದಿಕ್ಕೆ ನಮ್ಮನ್ನ ಬಿಡಿ ಅಷ್ಟೇ ನಾವು ಕೇಳ್ತಾ ಇರೋದು. ಇದು ಇಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಮುದ್ದೆ ಮಾಡೋಕ್ಕೂ ಬರುತ್ತೆ, ಅದೇ ಕೈಯಲ್ಲಿ ತಟ್ಲಿಕ್ಕೂ ಬರುತ್ತೆ. ತಟ್ಟೋದಕ್ಕೂ ನಾವೇನ್ ಬೆದರೋದಿಲ್ಲ. ಇಷ್ಟು ದಿನ ನಮ್ಮ ಭೂಮಿ ಹೇಳ್ತಾ ಇದ್ವಿ, ಪ್ರಾಣ ಬಿಡ್ಲಿಕ್ಕೆ ಸಿದ್ಧ ಅಂತ ಇದ್ವಿ, ಪ್ರಾಣ ತೆಗಿಲಿಕ್ಕೂ ಸಿದ್ಧ ನಾವು. ಬನ್ರಿ ತಾಕತ್ತಿದೆ ಯಾರಾದ್ರೂ ಆಗ್ಲಿ. KD ಬೇರೆ ಹೇಳ್ತಾರೆ ಅಲ್ಲಿನ ಭಾಗಕ್ಕೆ ಆಕ್ರೋಶ ಇಲ್ಲ ಅಂತ. ಬಂದ್ ನೋಡ್ಲಿ ಈ ಸಲ ಆಕ್ರೋಶ ಹೆಂಗೆ ಗೊತ್ತಾ? ಸಿಮೆಂಟ್ ಅವ್ರ ಮೇಲೆನೆ ಸುರಿದು ಬೆಂಕಿ ಹಚ್ಚಿಸ್ಬಿಡ್ತೀವಿ, ಆಗ ಗೊತ್ತಾಗುತ್ತೆ ಅವ್ರಿಗೆ ನಮ್ಮ ಆಕ್ರೋಶ ಹೇಗಿರುತ್ತೆ ಅಂತ. ನಾವು ಪ್ರಾಣ ಅಂತ ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ, ತೆಗಿಲಿಕ್ಕೆ ಮಾತ್ರ ನಾವೆಲ್ಲ ರೆಡಿ ಇರೋದು ಅಂತ ಹೇಳ್ತೀನಿ. ಬಂಧುಗಳೇ, ಇಲ್ಲಿ ಒಂದು ಅಂದ್ರೆ ಮಾಲೀಕರಿಗೆ ಈಗ ಪರಿಹಾರ ಕೊಡ್ತಾರೆ, ಮಾಲೀಕರಿಗೂ ಅದರಿಂದ ಸಮಸ್ಯೆ ಹೌದು. ಆದ್ರೆ ಮಾಲೀಕರಿಗೆ ಜೊತೆಗೆ ಸಮಸ್ಯೆ ಆಗೋದೇನಪ್ಪ ಅಂದ್ರೆ ಇಲ್ಲಿ ಸಾಕಷ್ಟು ಕೃಷಿ ಕಾರ್ಮಿಕರು ಕೆಲಸವನ್ನ ಮಾಡ್ತಿದ್ದಾರೆ. ಅವರ ಬದುಕು ಏನಾಗಬೇಕು ಓದಿರುವಂತ ಪ್ರಶ್ನೆ. ಇಲ್ಲಿ ಒಬ್ರೊಬ್ರು ಬೇಕಾದಷ್ಟು ಜನ ಕೆಲಸ ಕೊಟ್ಟಿದ್ದಾರೆ. ನಾವು ಇಲ್ಲೇ ಬಂದಾಗ ಇಲ್ಲಿ ಹೆಚ್ಚು ಕಡಿಮೆ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು 25ರಿಂದ 30 ಜನ ಇದ್ದಾಗ ಕಾಣಿಸ್ತಿದ್ದಾರೆ. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಬ್ರಿದ್ದಾರೆ, ಇವರೆಲ್ಲರನ್ನು ಪ್ರತಿನಿಧಿಸಿ ಅವ್ರು ಮಾತನಾಡ್ತಾರೆ. ನೋಡೋಣ ಅವರ ಅಳಲು ಯಾವ ರೀತಿಯಾಗಿದೆ ಅಂತ ಹೇಳಿ. ಈಗ ಇದನ್ನ ಸರ್ಕಾರ ಕಿತ್ಕೊಳ್ಳುತ್ತೆ ಅಂತ ಹೊರಟಿದೆ. ಈಗ ನೀವೆಲ್ಲ ಇಷ್ಟು ಜನ ಕೆಲಸ ಮಾಡ್ತಾ ಇದ್ದೀರಿ, ಆಮೇಲೆ ನಿಮ್ಮ ಕತೆ ಏನು ಅಂತ ಏನು ಹೇಳ್ತೀರಿ? ಜೊತೆಗೆ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಈ ಭೂಮಿ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಕೆಲಸ ಮಾಡ್ತಿದ್ದೀರಲ್ಲ, ಸರ್ಕಾರ ಹೇಳಿದ್ ಬಂಜರು ಭೂಮಿ ಅಂತ, ಇಲ್ಲಿ ಕೃಷಿ ಆಗಲ್ಲ ಅಂತ. ಹೌದಾ, ಅದು ಸತ್ಯನಾ? ಇಲ್ಲ ಸರ್, ಕೃಷಿ ಮಾಡ್ಬೋದು ಸರ್. ಕೃಷಿ ಚೆನ್ನಾಗಿದೆಯಾ ಭೂಮಿ ಇದು? ಹಾ ಸರ್, ಚೆನ್ನಾಗಿದೆ ಸರ್. ಚೆನ್ನಾಗಿ ಬರ್ತಾ ಇದೆ ಬೆಳೆ? ಹಾ ಸರ್, ಚೆನ್ನಾಗಿ ಬರ್ತದೆ. 20-25 ಜನ ಕೆಲಸ ಮಾಡ್ತೀವಿ ಸರ್. ಈ ಭೂಮಿಯನ್ನ ನಾವು ಕಿತ್ಕೊಂಡ್ಬಿಟ್ರೆ ನಮ್ಮ ಹೊಟ್ಟೆ ಮೇಲೆ ಕಲ್ಲು ಹಾಕಿದಂಗೆ, ನಮ್ಮ ಆಮೇಲೆ ದುಡಿಮೆ ಸಿಗಲ್ಲ. ಆಮೇಲೆ ತುಂಬಾ ಕಷ್ಟ ಐತೆ ಸರ್ ನಮ್ಗೆ. ಯಾವ ಭಾಗದಿಂದ ಎಲ್ಲ ಬಂದಿದ್ರಿ ನೀವು? ನಾವು ಉತ್ತರ ಕರ್ನಾಟಕದ ಬಂದಿವಿ ಸರ್. ಅಲ್ಲಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ? ಹಾ ಸರ್, ಇಲ್ಲಿದ್ದ ಬಂದು ಕೆಲಸ ಮಾಡ್ತಾ ಸರ್. ಇಲ್ಲಿದ್ದ ಬಂದು ನಾವು ಸುಮಾರು 450 ಕಿಲೋಮೀಟರ್ ಆಗುತ್ತೆ ಸರ್ ನಮ್ದು. ಅಲ್ಲಿಂದ ಬಂದು ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್. ಇವಾಗ ಈ ಭೂಮಿನ ಕಿತ್ಕೊಂಡ್ಬಿಟ್ರೆ ನಮ್ ಕೆಲಸ ಇಲ್ಲ ಸರ್. ಮತ್ತೆ ನಾವು ದೀರ್ಘ ಊರಿಗೆ ಹೋಗಿ ಮತ್ತೆ ನಾವು ಏನೋ ಒಂದು ಕೆಲಸ ಮಾಡ್ಬೇಕು ಸರ್. ಆಮೇಲೆ ಈ ಸರ ಸಂಬಳ ಬರಲ್ಲ ಸರ್ ನಮ್ಗೆ. ಅದಕ್ಕೆ ಸರ್ ನಾವು ಬಂದು ಈ ಭೂಮಿಯನ್ನ ಕಿತ್ಕೊಂಡ್ಬಿಟ್ರೆ ಫುಲ್ ನಮ್ಮ ಹೊಟ್ಟೆ ಮೇಲೆ ಕಲ್ಲು ಹಾಕಿದಂಗೆ ಸರ್. ನಮ್ಗೆ ಸರ್ಕಾರಕ್ಕೆ ಏನ್ ಹೇಳ್ತೀರಿ? ಸರ್ಕಾರ ಬಹಳ ಇದರಲ್ಲಿದೆ, ಉತ್ಸಾಹದಲ್ಲಿದೆ ಭೂಮಿಯನ್ನ ಕಿತ್ಕೊಳ್ಳೋಕೆ. ಏನ್ ಹೇಳ್ತೀರಿ? ಅಂದ್ರೆ ನಿಮ್ ಒಬ್ರಿಗೆ ನಾನು ಅಂತ ಹೇಳ್ತಾ ಇಲ್ಲ, ನನ್ನ ಪ್ರಕಾರ ಇಲ್ಲಿ ಸುತ್ತಮುತ್ತ ಇರಲ್ಲಿ ನಿಮ್ಮ ಭಾಗದವ್ರು ಸಾಕಷ್ಟು ಜನ ಕೆಲಸ ಮಾಡ್ತಿರ್ಬೋದು, ಅವ್ರೆಲ್ರಿಗೂ ಸಮಸ್ಯೆ ಆಗತ್ತೆ ಹಾಗಾದ್ರೆ? ಹಾ ಸರ್, ಸಮಸ್ಯೆ ಆಗತ್ತೆ ಸರ್. ಎಲ್ಲರೂ ಮತ್ತೆ ತುಂಬಾ ದೂರದಿಂದ ಬಂದು ದುಡ್ಕೊಂಡ್ ತಿಂತಾರೆ. ಮತ್ತೆ ಈ ಭೂಮಿ ಮೇಲೆ ಕಲ್ಲು ಹಾಕಿದ್ರೆ ನಮ್ಗೆ ಅದಕ್ಕೆ ನಮ್ಮ ಹೊಟ್ಟೆ ಮೇಲೆ ಕಲ್ಲು ಹಾಕಿದ್ರೆ ಅದಕ್ಕೂ ಬೇಜಾರಾಗುತ್ತೆ. ಫುಲ್ ನಮ್ಗೆ ತ್ರಾಸ ಆಗುತ್ತೆ ಸರ್. ಸರ್, ನೀವು ನೋಡ್ತಾ ಇದ್ದೀರಾ, ಇಂಥ ಅದ್ಭುತ ಬೆಳೆ ಬೆಳೆಯುವಂತಹ, ಬಂಗಾರ ಬೆಳೆಯುವಂತಹ ಫಲವತ್ತಾದ ಭೂಮಿನ ಸರ್ಕಾರ KDB ಅನ್ನೋ ಒಂದು ಕಳ್ಳ ಸಂಸ್ಥೆನ ಚೂ ಬಿಟ್ಟು ನಮ್ಮ ಫಲವತ್ತಾದ ಭೂಮಿನ ಅಕ್ವೇಷನ್ ಮಾಡಕ್ಕೆ ಹೊರಟಿದೆ. ಅವ್ರಿಗೆ ಹೇಳೋದು ಒಂದೇ, ಸರ್ಕಾರಕ್ಕೆ ಹೇಳೋದು ಒಂದೇ, ಸಿದ್ದರಾಮಯ್ಯನವರೇ, ನೀವು ಈ ಬಾರಿ ಅಧಿಕಾರಕ್ಕೆ ಬರುವಾಗ ಕೃಷಿ ಭಾಗ್ಯ, ಅನ್ನಭಾಗ್ಯ ಭಾಗ್ಯಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದಿದ್ದೀರಾ. ನೀವು ಗೃಹಲಕ್ಷ್ಮಿ ಭಾಗ್ಯ, ಅನ್ನಭಾಗ್ಯ ಈ ರೀತಿ ಕೊಟ್ಟು ಭಾಗ್ಯಗಳು ಕೊಟ್ಟು ಅಧಿಕಾರಕ್ಕೆ ಬಂದಿದ್ದೀರಾ. ಇಂಥ ಫಲವತ್ತಾದ ಭೂಮಿನ ಅಕ್ವೇಷನ್ ಮಾಡಿ ಮುಂದಿನ ಪ್ರಣಾಳಿಕೆಯಲ್ಲಿ ಒಂದು ಕೆಲಸ ಮಾಡಿ, ಈ ಬಿಲ್ಡಿಂಗ್ಗಳು ಕಟ್ಟಿ ಕಾಂಕ್ರೀಟ್ಕರಣ ಮಾಡಿ ನಾವು ಆಕ್ಸಿಜನ್ ಭಾಗ್ಯ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಪ್ರಣಾಳಿಕೆ ಹೊಡಿಸಿ. ನೆಕ್ಸ್ಟ್ ಎಲೆಕ್ಷನ್ಗೆ ನೀವು ಗೆಲ್ತೀರಾ. ಯಾಕೆಂತ ಹೇಳಿದ್ರೆ ಫಲವತ್ತಾದ ಭೂಮಿ 2,500 ಎಕರೆ ಫಲವತ್ತಾದ ಭೂಮಿ ಮೇಲೆ ಕಾಂಕ್ರೀಟ್ಕರಣ ಮಾಡಕ್ ಹೋಗ್ತಿದ್ದೀರಾ. ನಿಮಗೆ ಯಾವುದೇ ನೈತಿಕತೆ ಇಲ್ಲ. ಇದೇ ಭಾಗದಲ್ಲಿ 20,000 ಎಕರೆ ತಗೊಂಡಿದ್ದೀರಾ, ಇಲ್ಲಿವರೆಗೂ ಒಂದು ಶ್ವೇತಪತ್ರ ಹೊಡಿಸಿಲ್ಲ. ಎಷ್ಟು ಭೂಮಿನ KDB ವಶದಲ್ಲಿದೆ, ಎಷ್ಟು ಬಿಲ್ಡರ್ ಹೆಸರಲ್ಲಿದೆ, ಎಷ್ಟು ಜನಕ್ಕೆ ಲೋಕಲ್ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀರಾ, ಎಷ್ಟು ಖಾಲಿ ಬಿದ್ದಿದೆ. ಮೊದಲು ಶ್ವೇತಪತ್ರ ಹೊಡಿಸಿ ಸ್ವಾಮಿ, ಆಮೇಲೆ ಬನ್ನಿ ನಮ್ಮ 2,500 ಎಕರೆ ಫಲವತ್ತಾದ ಭೂಮಿಗೆ ನಾವು ಬಿಟ್ಕೊಡ್ತೀವಿ. ನಿಮ್ಮ ವಂಶ ಉದ್ಧಾರ ಮಾಡೋದಕ್ಕೋಸ್ಕರ, ಬೇನಾಮಿ ಆಸ್ತಿ ಮಾಡೋದಕ್ಕೋಸ್ಕರ ನಮ್ಮ ಫಲವತ್ತಾದ ಭೂಮಿನೇ ಬೇಕಾ ನಿಮಗೆ? ರೈತರ ಆಕ್ರೋಶ, ರೈತರ ಕಷ್ಟ ನಿಮ್ಗೆ ಅರ್ಥ ಆಗಲ್ವಾ? ಯಾವ ನೈತಿಕತೆಯಿಂದ ಸರ್ಕಾರ ನಡೆಸ್ತೀರಾ ನೀವು? KDB ಅನ್ನೋ ಒಂದು ಕಳ್ಳಕಾಕರ ಸಂಸ್ಥೆನ ಚೂ ಬಿಟ್ಟು ಇಷ್ಟು ಜನಕ್ಕೆ ನಾವು ಉದ್ಯೋಗ ಕೊಡ್ತಾ ಇದೀವಿ. ಇಲ್ಲಿ ನೋಡಿ, 25 ಜನ ಕಾರ್ಮಿಕರು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ನೀವು ಯಾವ ಕಿತ್ತೋಗಿರೋ ಕಾರ್ಮಿಕರ ಉದ್ಯೋಗ ಕೊಡ್ತೀರಿ ನಮಗೆ? ಇಲ್ಲಿ ಅಕ್ವೇಷನ್ ಮಾಡಿದೀರಾ, ಸ್ಥಳೀಯರಿಗೆ ಕೊಟ್ಟಿದ್ದೀರಾ ಟಾಯ್ಲೆಟ್ ತೊಳೆಯೋ ಕೆಲಸ, ಮತ್ತೆ ಅಲ್ಲಿ ಸೆಕ್ಯೂರಿಟಿ ಕೆಲಸ ಕೊಟ್ಟಿದ್ದೀರಾ. ಇಲ್ಲಿ ನೋಡಿ, ಹೊಟ್ಟೆ ತುಂಬಾ ಊಟ ಹಾಕಿ, ಕೈ ತುಂಬಾ ಹಣ ಕೊಟ್ಟು
ಪ್ರತಿದಿನ 25 ಜನಕ್ಕೆ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ತಾ ಇದೀವಿ. ಇದು ಕಾರ್ಖಾನೆ ರೀ, ನಿಮ್ದು ಯಾವ್ದೋ ಕಿತ್ಕೋಗಿರೋ ಕಾರ್ಖಾನೆ, ರಿಯಲ್ ಎಸ್ಟೇಟ್ ಮಾಡೋದಕ್ಕೋಸ್ಕರ ಬಡ ರೈತರ ಮೇಲೆ, ನೈತಿಕ ರೈತರ ಮೇಲೆ, ನೈಜ ರೈತರ ಮೇಲೆ ಹೆಣಗಳ ಮೇಲೆ ಕಾಂಕ್ರೀಟೀಕರಣ ಮಾಡಕ್ ಹೋಗ್ತಾ ಇದೀರಾ. ಯಾವ ನೈತಿಕ ಇದೆ ನಿಮಗೆ? ದಯಮಾಡಿ, ಈಗಾಗಲೇ ನುಂಗಿ ನೀರು ಕೊಡ್ತಿದ್ರೆ ನಮ್ಮ ಆನೇಕಲ್ ತಾಲೂಕಲ್ಲಿ. ಇದು ಫಲವತ್ತಾದ 2,500 ಎಕರೆ ಭೂಮಿ, 1 ಇಂಚು ಭೂಮಿ ಕೊಡೋದಕ್ಕೆ ನಾವು ಸಿದ್ಧ ಇಲ್ಲ. ಈ ಬಾರಿ ಏನಾದ್ರೂ ನೀವು ನಮ್ಮ ಭೂಮಿಯ 1 ಇಂಚು ಭೂಮಿನ ತಗೊಂಡ್ರೆ ರಕ್ತ ಮೇದ ನಡೀತದೆ ಹೊರತು ನಾವು 1 ಇಂಚು ಭೂಮಿ ಕೊಡೋದಕ್ಕೂ ಸಿದ್ಧ ಇಲ್ಲ. ಇದು ಪ್ರತಿಯೊಬ್ಬ ರೈತನ ಆಕ್ರೋಶದ ಮಾತು.